ಗುರುಗಳೇ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದೀಗ ತಾನೇ ಒಂದು ಹೊಸ ಪ್ರೊಫೈಲ್ ಬಂದಿರೋದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ, ಹಾಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಮಾತ್ರ ಎಲ್ಲ ಸ್ಕಿಪ್ ಮಾಡದೆ ನೋಡಿ, ಯಾಕಂದರೆ ಇವರೊಂದು ಸಂಪೂರ್ಣವಾದ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಹೆಸರು ಭಾಗ್ಯಲಕ್ಷ್ಮಿ ಅಂತ ಹೇಳ್ಬಿಟ್ಟು ಇವರ ಒಂದು ಹೆಸರಿನ ಅರ್ಥ ನೋಡೋದಾದರೆ ಸಂಪತ್ತಿನ ಮಹಿಳೆ ಅಥವಾ ಹೆಣ್ಣು ಅಂತ ಹೇಳಿಕೊಂಡಿರೋದು. ಇವರ ಒಂದು ಊರು ನೋಡೋದಾದರೆ ಸಿಂಧನೂರು ತಾಲೂಕಿನವರು ಮತ್ತು ರಾಯಚೂರು ಜಿಲ್ಲೆಯಲ್ಲಿ ಬರುತ್ತಿದೆ ಅಂತ ಭಾಳ ಡಿಟೇಲ್ ಆಗಿ ಹೇಳಿಕೊಂಡಿದ್ದಾರೆ. ಹಾಗೆ ಇವರ ಒಂದು ವಯಸ್ಸು ನೋಡೋದಾದರೆ 28 ವರ್ಷ. ಹೇಳಕ್ಕೆ ನಾಚಿಕೆ ಆಗ್ತಿದೆ ನನಗೆ ನಿಮ್ಮೊಂದಿಗೆ ಅಂತ ಹೇಳಿಕೊಂಡಿರೋದು. ಹಾಗೆ ಇವರು ಒಂದು ಬಯಸಿದ್ದು ಈಗಿನವರಿಗೆ ಎಲ್ಲವೂ ಸಿಕ್ಕಿದ್ದೆ, ನೀವು ಕೂಡ ಸಿಕ್ಕಿದರೆ ಜೀವನದಲ್ಲಿ ಪರಿಪೂರ್ಣಳಾಗುತ್ತೇನೆ ನಾನು ಅಂತ ಹೇಳಿಕೊಂಡಿರೋದು. ಹಾಗೆ ಇವರೊಂದು ಸಮಸ್ಯೆ ನೋಡೋದಾದರೆ ಇದ್ದ ಗಂಡ ನಾಪತ್ತೆಯಾಗಿದ್ದಾನೆ ನೋಡಿ ಅನ್ನೋದೇ ಇವರ ಒಂದು ಜೀವನದಲ್ಲಿ ದೊಡ್ಡ ಸಮಸ್ಯೆ ಆಗಿದೆ ಅಂತ ಹೇಳಿಕೊಂಡಿರೋದು. ಹಾಗೆ ಇವರೊಂದು ಆದಾಯ ನೋಡೋದಾದರೆ ವರ್ಷಕ್ಕೆ ಸಿಕ್ಕಾಪಟ್ಟೆ ಬರುತ್ತದೆ. ನೀವು ನನ್ನ ಜೊತೆಗೆ ಸಂಬಂಧ ಬೆಳೆಸಿದ ಮೇಲೆ ನನ್ನ ಆದಾಯದ ಗುಟ್ಟನ್ನು ನಿಮ್ಮೊಂದಿಗೆ ಹೇಳಿಕೊಳ್ಳುತ್ತೇನೆ ನೋಡಿ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಬಯೋಡಾಟಾವನ್ನು ನಮ್ಮೊಂದಿಗೆ ಮತ್ತು ನಿಮ್ಮೊಂದಿಗೆ ಶೇರ್ ಮಾಡಿಕೊಂಡಿದ್ದಾರೆ. ಇನ್ನು ಇದರ ಜೊತೆಗೆ ಒಂದು ಘಟನೆ ಆಗಿದೆ ನೋಡಿ ಬರ್ತೀರಾ ಅಂತ ಹೇಳಿಕೊಂಡಿರೋದು. ಸೊ ಅದನ್ನು ಒಂದೊಂದಾಗಿ ನೋಡೋಣ. ಮೊದಲಿಗೆ ಒಂದು ಗುಟ್ಟಾದ ಮದುವೆ ಆಗಿತ್ತು ನನಗೆ. ಅವನು ಚೆನ್ನಾಗಿ ಮಾಡಿ ಸುಖವನ್ನು ತಿಂಗಳ ತನಕ ಅನುಭವಿಸಿ ನನಗೆ ಗೊತ್ತಿಲ್ಲದೆ ಬಿಟ್ಟು ಹೋಗಿದ್ದಾನೆ ನೋಡಿ ಬೇವರ್ಸಿ ಅಂತ ಹೇಳಿಕೊಂಡಿದ್ದಾರೆ. ಆ ದಿನಗಳನ್ನು ನಾನು ಒಬ್ಬಳೇ ಇದ್ದಾಗ ನೆನೆಸಿಕೊಂಡರೆ ತಡೆಯೋಕೆ ಆಗ್ತಿಲ್ಲ. ಅದರ ಚಿಂತೆ ಈಗಿನವರೆಗೆ ಕಾಡುತ್ತಿದೆ ನನ್ನ ತಲೆಯಲ್ಲಿ ಮತ್ತು ಮನದಲ್ಲಿ ಅಂತ ಹೇಳಿಕೊಂಡಿದ್ದಾರೆ. 5 kg ತೂಕವನ್ನು ಕಡಿಮೆ ಮಾಡಿಕೊಂಡಿದ್ದೇನೆ ನೋಡಿ ಚಿಂತನೆ ಮಾಡಿ ಅಂತ ಹೇಳಿಕೊಂಡಿರೋದು. ಆಸೆಯಾದಾಗ ನೋಡಿದ ಗಂಡಸರ ರಾಡ್ ಕಾಣುತ್ತಿದೆ ನನ್ನ ಕಣ್ಣ ಮುಂದಿಗೆ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವರ ಒಂದು ಜೀವನದಲ್ಲಿ ಒಂದು ಘಟನೆ ಆಗಿದೆ ನೋಡಿ ಬರ್ತೀರಾ ಅನ್ನೋದ್ರ ಬಗ್ಗೆ ಹೇಳಿಕೊಂಡಿದ್ದಾರೆ. ಇದರ ಜೊತೆಗೆ ನನ್ನ ಬಾವಿಯಲ್ಲಿ ಹೀಗೆ ನೀರು ತೆಗೆಯಿರಿ ಬನ್ನಿ ಅಂತ ಹೇಳಿಕೊಂಡಿರೋದು. ಸೊ ಅದನ್ನು ಒಂದೊಂದಾಗಿ ನೋಡೋಣ. ನನ್ನ ಬಾವಿಯಲ್ಲಿ ಅವನು ಬಿಟ್ಟು ಹೋದ ಮೇಲೆ ಸ್ವಲ್ಪ ಕೂಡ ನೀರು ಕಡಿಮೆ ಆಗಿಲ್ಲ, ಹಾಗೆ ಇದೆ ನೋಡಿ ಬನ್ನಿ ನೀವು ಒಮ್ಮೆ ಇಣುಕಿ ಅಂತ ಹೇಳಿಕೊಂಡಿರೋದು. ತುಂಬ ಆಸೆಯಾದಾಗ ಅದರಲ್ಲಿ ಇರುವ ನೀರು ಸಮುದ್ರದ ಅಲೆಗಳಂತೆ ಅಪ್ಪಳಿಸುತ್ತದೆ ದಡಕ್ಕೆ. ನಿಜ ಇದು ಸಂಗತಿ, ದಿನ ರಾತ್ರಿ ಇದೇ ಆಗೋದು ನನ್ನ ಜೊತೆಗೆ ಅಂತ ಹೇಳಿಕೊಂಡಿದ್ದಾರೆ. ನಿಮ್ಮ ಜೊತೆಗೆ ಸಂಬಂಧ ನಾನು ಬೆಳೆಸೋದಕ್ಕೆ ಸ್ವಲ್ಪ ಕೂಡ ಹಿಂದೆ ಮುಂದೆ ಯೋಚನೆಯನ್ನು ಮಾಡೋಲ್ಲ. ಒಮ್ಮೆಲೆ ನೀವು ಬಂದ ಕೂಡಲೇ ಬೆಳೆಸೋದಕ್ಕೆ ಪ್ರಯತ್ನ ಪಡ್ತೀನಿ ನೋಡಿ ಅಂತ ಹೇಳಿಕೊಂಡಿರೋದು. ನನಗೆ ಮೂಡ್ ಬಂದ ತಕ್ಷಣ ನಿಮ್ಮ ರಾಡ್ ಬೇಕೇ ಬೇಕು, ಅದನ್ನು ಕೊಡದೇ ಇದ್ದರೆ ನನಗೆ ಹುಚ್ಚಿ ಆಗುವ ಸಾಧ್ಯತೆ ಬಹಳ ಇದೆ ನೋಡಿ ಅಂತ ಡಾಕ್ಟರ್ಗೆ ತೋರಿಸಿದಾಗ ಅವರು ಹೇಳಿದ್ದಾರೆ ಈ ಒಂದು ಸಜೆಷನ್ ನನಗೆ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ನನ್ನ ಬಾವಿಯಲ್ಲಿ ಹೀಗೆ ನೀರು ತೆಗೆಯಿರಿ ಬನ್ನಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿದ್ದಾರೆ. ನಮ್ಮ ಜೊತೆಗೆ ಇವರು ಕಮ್ಯುನಿಕೇಟ್ ಮಾಡೋದಕ್ಕೆ ಈ ಒಂದು ಮೊಬೈಲನ್ನು ನಿಮಗೆ ಕೊಡಿಸ್ತಾರಂತೆ. ನೋಡೋಣ ಬನ್ನಿ. ವಿವೋ Y200 Pro ಮೊಬೈಲ್ ರಿವ್ಯೂ. ಇದರ ಒಂದು ಸ್ನ್ಯಾಪ್ ಡ್ರ್ಯಾಗನ್ ನೋಡೋದಾದರೆ 695 ಇದೆ ನೋಡಿ ಅಂತ ಹೇಳಿಕೊಂಡಿರೋದು. ಹಾಗೆ 8 GB ರ್ಯಾಮ್, ಇಂಟರ್ನಲ್ ಸ್ಟೋರೇಜ್ 128 GB ಅಂತ ಹೇಳಿಕೊಂಡಿದ್ದಾರೆ. ಇದರ ಒಂದು ಸ್ಕ್ರೀನ್ ಸೈಜ್ ನೋಡೋದಾದರೆ 6.78 ಇಂಚಸ್ ಇದೆ ಅಂತ ಹೇಳಿಕೊಂಡಿರೋದು. ಇದು ಸ್ಕ್ರೀನ್ ಆಗಿದೆ ನೋಡಿ. ಇನ್ನು 64 MP ಪ್ಲಸ್ 2 MP ರೇರ್ ಕ್ಯಾಮ್ರಾ ಇದೆ ನೋಡಿ ಬ್ಯಾಕ್ ಸೈಡ್ ಅಂತ ಹೇಳಿಕೊಂಡಿರೋದು. ಇದು 64 MP, ಇದು 2 MP ರೇರ್ ಬ್ಯಾಕ್ ಸೈಡ್ ಕ್ಯಾಮ್ರಾ ಇದೆ ಅಂತ ಹೇಳಿಕೊಂಡಿರೋದು. ಇದು LED ಫ್ಲ್ಯಾಶ್ ಲೈಟ್ ಆಗಿದೆ ಇದು. ಹಾಗೆ 16 MP ಫ್ರಂಟ್ ಕ್ಯಾಮ್ರಾ ಇದೆ ನೋಡಿ ಈ ಮೊಬೈಲ್ಗೆ ಅಂತ ಹೇಳಿಕೊಂಡಿದ್ದಾರೆ. ಇಲ್ಲಿ ನೋಡಿ ಇದು 16 MP ಫ್ರಂಟ್ ಕ್ಯಾಮ್ರಾ. ಇನ್ನು 5000 mAh ಬ್ಯಾಟ್ರಿ ಮತ್ತು 44 ವ್ಯಾಟ್ ಚಾರ್ಜರಿಂಗ್ ಇದೆ ಮೊಬೈಲ್ಗೆ ಅಂತ ಹೇಳಿಕೊಂಡಿದ್ದಾರೆ. ಹಾಗೆ ಇದರ ಒಂದು ಎಕ್ಸ್ಪೆಕ್ಟೆಡ್ ಪ್ರೈಸ್ ನೋಡೋದಾದರೆ 24,999 ರುಪೀಸ್ ಇದೆ ನೋಡಿ ಅಂತ ಹೇಳಿಕೊಂಡಿರೋದು. ಮತ್ತು 5G ಸಪೋರ್ಟ್ ಇನ್ ಇಂಡಿಯಾ ಅಂತ ಹೇಳಿಕೊಂಡಿದ್ದಾರೆ. ಅಂದರೆ 5G ಸಪೋರ್ಟ್ ಕೂಡ ಇದೆ ಇಂಡಿಯಾದಲ್ಲಿ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವರು ನಿಮಗೆ ಕೊಡಲು ಇಚ್ಛಿಸುವ ಮೊಬೈಲಿನ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯಾಗಿರುತ್ತದೆ. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಮಾಹಿತಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ.